ರಾಜ್ಯಕ್ಕೆ ಬಿಗ್ ಶಾಕ್, 40% ಕುಸಿದ ಹೂಡಿಕೆ, ಸ್ಟಾರ್ಟ್ಅಪ್ಗಳ ರಾಜಧಾನಿಗೆ ಆಘಾತ. ಸ್ನೇಹಿತರೆ, ಇಡೀ ರಾಜ್ಯ ಆ ಕಡೆ ಸಿಎಂ ಕುರ್ಚಿ ಯುದ್ಧ, ಇನ್ನೊಂದ್ ಕಡೆ ಅನುದಾನ ಗಲಾಟೆ ಅಂತ ಬೀದಿ ಜಗಳ ಆಡ್ತಿರೋ ಹೊತ್ತಲ್ಲಿ ರಾಜ್ಯದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಶಾಕಿಂಗ್ ಮಾಹಿತಿ ಬಂದಿದೆ. ಕರ್ನಾಟಕಕ್ಕೆ ಬರ್ತಿರೋ ಟೆಕ್ ಹೂಡಿಕೆಯಲ್ಲಿ 40% ಕಮ್ಮಿ ಆಗಿರೋದು, ಅರ್ಧಕ್ಕರ್ಧ ಕೊಲ್ಯಾಪ್ಸ್ ಆಗಿರೋದು ಕಂಡು ಬಂದಿದೆ. ಹಣಕಾಸು ವ್ಯವಹಾರಗಳನ್ನು ಮಾನಿಟರ್ ಮಾಡೋ ಸಂಸ್ಥೆ ಈ ಸ್ಫೋಟಕ ಮಾಹಿತಿ ಹೊರಹಾಕಿದ್ದು 2024ಕ್ಕೆ ಹೋಲಿಸಿದ್ರೆ 2025ರಲ್ಲಿ ಸ್ಟಾರ್ಟ್ಅಪ್ ಫಂಡಿಂಗ್ ಅರ್ಧಕ್ಕರ್ಧ ಬಿದ್ದು ಹೋಗಿದೆ. ಅರ್ಧಕ್ಕರ್ಧ 40%. ಒಂದ್ ಕಡೆ ಮಹಾರಾಷ್ಟ್ರ, ದಿಲ್ಲಿ ಸ್ಟಾರ್ಟ್ಅಪ್ಗಳ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದ್ರೆ, ನಮ್ಮ ಕರ್ನಾಟಕದಲ್ಲಿ 40% ಗಾನ್. ಲಾಸ್ಟ್ ಇಯರ್ ಮೊದಲ 9 ತಿಂಗಳಲ್ಲಿ 40,000 ಕೋಟಿ ರೂಪಾಯಿ ಹರಿದು ಬಂದಿತ್ತು ಸ್ಟಾರ್ಟ್ಅಪ್ ಫಂಡಿಂಗ್. ಆದ್ರೆ ಈಗ ಅದು ದಿಢೀರಂತ 24,000 ಕೋಟಿ ರೂಪಾಯಿಗೆ ಬಿದ್ದು ಹೋಗಿದೆ. ಗ್ರೋ ಆಗಬೇಕಲ್ಲ, ಇಲ್ಲಿ ಹಿಂದಕ್ಕೆ ಹೋಗಿದೆ, ಕಮ್ಮಿ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಪರಿ ಕುಸಿತ ಇದೇ ಮೊದಲು. ಹಾಗಿದ್ರೆ ಕರ್ನಾಟಕದ ಸ್ಟಾರ್ಟ್ಅಪ್ಗಳಿಗೆ ನಿಜಕ್ಕೂ ಆಗಿದ್ದೇನು, ಇದರ ಪರಿಣಾಮ ಏನು? ರಿಪೋರ್ಟ್ ನಲ್ಲಿ ಏನಿದೆ? ಸ್ಟಾರ್ಟ್ಅಪ್ಗಳ ರಾಜಧಾನಿ ಅಂತ ಮೆರಿತಾ ಇದ್ದ ಬೆಂಗಳೂರಿನ ಕಾಲನ್ನೇ ಇದು ಮುರಿದು ಹಾಕುತ್ತಾ? ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ನೀವು ಕೂಡ ಜಾಯಿನ್ ಆಗ್ಬೋದು. ಹಾಗೆ ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಬಿದ್ದೋಯ್ತು ಟೆಕ್ ಹೂಡಿಕೆ, ಬೆಂಗಳೂರಿಗೆ ಬಿಗ್ ಶಾಕ್. ಸ್ನೇಹಿತರೆ, ದೇಶದ ಕಾಲು ಭಾಗದಷ್ಟು ಸ್ಟಾರ್ಟ್ಅಪ್ ಗಳನ್ನ ಹೊಂದಿರೋ ಬೆಂಗಳೂರು ಬಿಸ್ನೆಸ್ ಮಾಡೋರಿಗೆ ನಂಬರ್ 1 ಡೆಸ್ಟಿನೇಷನ್ ಆಗಿ ಗುರುತಿಸಿಕೊಳ್ತಾ ಇತ್ತು. ಐಟಿಯಿಂದ ಫಾರ್ಮಾ ತನಕ, ಡಿಫೆನ್ಸ್ ನಿಂದ ಇ ಕಾಮರ್ಸ್ ತನಕ ಎಲ್ಲದರಲ್ಲೂ ದೊಡ್ಡ ಪಾಲನ್ನ ಹೊಂದಿತ್ತು. ಈಗಲೂ ಕೂಡ ಆ ಸ್ಥಾನ ಕಂಪ್ಲೀಟ್ ಹೋಗಿದೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಆದಷ್ಟು ಬೇಗ ಕಳ್ಕೊಳ್ತೀವೇನೋ ಅನ್ನೋ ರೀತಿ ಬೆಳವಣಿಗೆ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಟ್ರಾಕ್ಸನ್ ಅನ್ನೋ ಕಂಪನಿ, ಮಾರ್ಕೆಟ್ ರಿಸರ್ಚ್ ಕಂಪನಿ ವರದಿ ಬಿಡುಗಡೆ ಮಾಡಿದೆ. ಅದರಲ್ಲಿ ದೇಶಾದ್ಯಂತ ಸ್ಟಾರ್ಟ್ಅಪ್ ಗಳ ಸ್ಥಿತಿ ಹೇಗಿದೆ, ಹೂಡಿಕೆ ಹೇಗೆ ಬರ್ತಾ ಇದೆ, ಸ್ಟಾರ್ಟ್ಅಪ್ ಗಳಿಗೆ ಫಂಡಿಂಗ್ ವೆರಿ ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಗ್ರೋ ಆಗಲಿಕ್ಕೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿತ್ತು. ಅದರಲ್ಲಿ ಕರ್ನಾಟಕದ ಸ್ಟಾರ್ಟ್ಅಪ್ ಗಳಿಗೆ ದೊಡ್ಡ ಹೊಡೆತ ಬಿದ್ದಿರೋದು ಕಂಡು ಬಂದಿದೆ. ಆಗಲೇ ಹೇಳಿದ ಹಾಗೆ ನಿಮಗೆ ಡೇಟಾ ಕೂಡ ಕೊಟ್ಟಾಯ್ತು, ನಾವು ನಂಬರ್ಸ್ ಹೇಳಿದ್ವಿ. 40% ಡೌನ್ ಆಗಿದೆ. ಇನ್ನು ಆಘಾತಕಾರಿ ವಿಚಾರ ಅಂದ್ರೆ $100 ಮಿಲಿಯನ್ ಪ್ಲಸ್ ನ ಇನ್ವೆಸ್ಟ್ಮೆಂಟ್ಸ್ ಕೆಲವು ಬೆರಳೆಣಿಕೆ, ಜಾಸ್ತಿ ಬಂದೇ ಇಲ್ಲ. ಗ್ರೋ ಕಂಪನಿಗೆ 1,900 ಕೋಟಿ ರೂಪಾಯಿ ಅಥವಾ $202 ಮಿಲಿಯನ್, ಜಂಬೋ ಟೇಲ್ಗೆ $120 ಮಿಲಿಯನ್ ಬಂದಿದೆ. ಅದು ಬಿಟ್ರೆ ಉಳಿದಿದ್ದೆಲ್ಲ ಸಣ್ಣ ಸಣ್ಣ ತುಂಡು ಹೂಡಿಕೆ ಮಾತ್ರ ಸಿಕ್ಕಿರೋದು. ಬಂದಿರೋ ಹೂಡಿಕೆಯಲ್ಲೂ ಕೂಡ IPO, ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳಿಗೂ ಕೂಡ ಹಣ ರೈಸ್ ಮಾಡೋಕೆ ಜಾಸ್ತಿ ಆಗಿಲ್ಲ. ಅಲ್ಲೂ 67% ಕುಸಿತ ಆಗಿದೆ. 2024ರ ಮೊದಲ 9 ತಿಂಗಳಲ್ಲಿ ಸುಮಾರು 6 ಕಂಪನಿಗಳು IPO ಹೋಗಿದ್ವು. ಬೆಂಗಳೂರಿನ ಕರ್ನಾಟಕದ ಕಂಪನಿಗಳು ಹೆಚ್ಚು ಹಣ ಹರಿದು ಬಂದಿತ್ತು, ಸಾಕಷ್ಟು ಜಾಬ್ ಕ್ರಿಯೇಟ್ ಆಗಿತ್ತು. ಕಂಪನಿಗಳು ತಮ್ಮ ಚಟುವಟಿಕೆಯನ್ನು ವಿಸ್ತರಣೆ ಮಾಡಿದ್ವು. ಆದ್ರೆ ಈ ಸಲ ಅದು ಕೂಡ ಜಸ್ಟ್ 2ಕ್ಕೆ ಕುಸಿತಿದೆ. ಏತರ್ ಎನರ್ಜಿ ಮತ್ತು ಬ್ಲೂ ಸ್ಟೋನ್ ಬಿಟ್ರೆ ಇನ್ನು ಯಾರು ಇನ್ವೆಸ್ಟ್ಮೆಂಟ್ಗೆ IPOದಲ್ಲಿ ಮಾರ್ಕೆಟ್ ಅಲ್ಲಿ ಫಂಡ್ ರೇಸ್ ಮಾಡಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಯೂನಿಕಾರ್ನ್ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿದೆ. 2024ರ ಮೊದಲ 9 ತಿಂಗಳಲ್ಲಿ 5 ಯೂನಿಕಾರ್ನ್ಗಳು IPOಗೆ ಹೋಗಿದ್ವು. ಈ ಸಲ ಅದು ಜಸ್ಟ್ 3ಕ್ಕೆ ಕುಸಿತಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 40% ಡೌನ್ ಆಗಿರೋದು ಅಂಕಿ ಅಂಶಗಳಿಂದ ಗೊತ್ತಾಗ್ತಿದೆ. ಸ್ನೇಹಿತರೆ, ಯೂನಿಕಾರ್ನ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಇದು ಪ್ರೈವೇಟ್ ಕಂಪನಿ ಆಗಿದ್ದಾಗ $1 ಬಿಲಿಯನ್ ಗಿಂತ ಹೆಚ್ಚಿನ ವ್ಯಾಲ್ಯೂಯೇಷನ್ ಅನ್ನ ಗಳಿಸಿದಾಗ ಅದಕ್ಕೆ ಯೂನಿಕಾರ್ನ್ ಆಗಿದೆ. ಇದು ಈಗ ಸ್ಟಾರ್ಟ್ಅಪ್ ಈಗ ಬೆಳೆದು ಯೂನಿಕಾರ್ನ್ ಆಗಿದೆ ಅಂತ ಕರೆಸ್ಕೊಳ್ಳುತ್ತೆ. ಹೊಸ ಸ್ಟಾರ್ಟ್ಅಪ್ ಗಳಿಗೂ ನೀರಿಲ್ಲ, ಹಳೆ ಸ್ಟಾರ್ಟ್ಅಪ್ ಗಳಿಗೂ ಮೇವಿಲ್ಲ. ಸ್ನೇಹಿತರೆ, ಇಷ್ಟು ದಿನ ಕರ್ನಾಟಕದಲ್ಲಿ ಹೊಸ ಸ್ಟಾರ್ಟ್ಅಪ್ ಗಳಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇತ್ತು. ಯಾವುದೇ ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಅಂದ್ರೆ ಅಲ್ಲಿ ಹೊಸ ಸ್ಟಾರ್ಟ್ಅಪ್ ಗಳು ಇದ್ದು ಬೆಳೆದು ಯೂನಿಕಾರ್ನ್ಸ್ ಆಗೋದು, ಆಮೇಲೆ IPO ಆಗೋದು, ಇನ್ನೂ ದೊಡ್ಡದಾಗಿ ಬೆಳೆಯೋದು ಇಂಪಾರ್ಟೆಂಟ್. ಹೊಸ ಸ್ಟಾರ್ಟ್ಅಪ್ ಗಳಿಗೆ ತಕ್ಕಂತೆ ಅದಕ್ಕೆ ಹಣಕಾಸಿನ ಸೌಲಭ್ಯ ಕೂಡ ಬೇಕು, ಹಾಗೆ ಗಟ್ಟಿಯಾಗಿ ನಿಂತಿರೋದಕ್ಕೆ ದುಡ್ಡು ಬೇಕು. ಸೊ ಈ ವಿಚಾರದಲ್ಲಿ ಬೆಂಗಳೂರು ಪರವಾಗಿರಲಿಲ್ಲ. ಹೂಡಿಕೆದಾರರು ದುಡ್ಡು ಹಾಕ್ತಿದ್ರು. ಆದ್ರೆ ಈಗ ಅದರಲ್ಲೂ ಕಾಲ ಭಾಗ ಕುಸಿತ ಆಗಿದೆ. ಸೀಡ್ ಸ್ಟೇಜ್ ಫಂಡಿಂಗ್ ಅಂದ್ರೆ ವೆರಿ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಗೆ ಬರ್ತಾ ಇದ್ದ ಹೂಡಿಕೆಯಲ್ಲಿ 22% ಡೌನ್ ಆಗಿದೆ. 2024ರಲ್ಲಿ $366 ಮಿಲಿಯನ್ ಹೂಡಿಕೆ ಇತ್ತು. ಆದ್ರೆ ಈಗ ಏಕಾಏಕಿ $287 ಮಿಲಿಯನ್ ಗೆ ಬಿದ್ದು ಹೋಗಿದೆ. ಲೇಟ್ ಸ್ಟೇಜ್ ಫಂಡಿಂಗ್ ಅಂದ್ರೆ ಮೆಚೂರ್ ಸ್ಟಾರ್ಟ್ಅಪ್ಸ್ ಗೆ, ದೊಡ್ಡ ಸ್ಟಾರ್ಟ್ಅಪ್ ಗಳ ವಿಚಾರದಲ್ಲೂ ಇದೇ ಆಗಿದೆ. 2024ರಲ್ಲಿ ಸುಮಾರು $3.2 ಬಿಲಿಯನ್ ಹೂಡಿಕೆ ಆಗಿತ್ತು. ಈ ವರ್ಷ ದುಬೈ $1.3 ಬಿಲಿಯನ್ ಗೆ ಬಿದ್ದು ಹೋಗಿದೆ. 9 ತಿಂಗಳಲ್ಲಿ 59% ಗಾನ್, ಡೌನ್. ಇಲ್ಲಿ ಒಂದು ಸಮಾಧಾನಕರ ಸಂಗತಿ ಅಂದ್ರೆ ಅದು ಗ್ರೋಯಿಂಗ್ ಸ್ಟಾರ್ಟ್ಅಪ್ಗಳು, ಅಂದ್ರೆ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ಗಳು. ಇಲ್ಲಿಗೆ 20% ಹೂಡಿಕೆ ಹೆಚ್ಚಾಗಿದೆ. 2024ರಲ್ಲಿ $914 ಮಿಲಿಯನ್ ಹೂಡಿಕೆಯಾಗಿತ್ತು. ಈ ಬಾರಿ ಅದು $1.1 ಬಿಲಿಯನ್ ಗೆ ರೀಚ್ ಆಗಿದೆ. ಸ್ಟಾರ್ಟ್ಅಪ್ ಗಳಿಗೆ ಓವರ್ ಆಲ್ ನೋಡಿದಾಗ ದೊಡ್ಡ ಹೊಡೆತ ಬಿದ್ದಿದೆ. ಫಂಡಿಂಗ್ ಆಗಿಲ್ಲ ಸರಿಯಾಗಿ. ಅಷ್ಟೇ ಅಲ್ಲ, ಕಂಪನಿಗಳ ಅಕ್ವಿಸಿಷನ್ಸ್ ನಲ್ಲೂ ಕೂಡ ಕುಸಿತ ಆಗಿದೆ. ದೊಡ್ಡ ಕಂಪನಿಗಳು ಬೇರೆ ಕಂಪನಿಗಳನ್ನ ಖರೀದಿ ಮಾಡೋದು ಕಮ್ಮಿ ಆಗಿದೆ. ಸ್ವಾಧೀನ ಮಾಡ್ಕೊಳ್ಳೋದು ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಅವು ಫಲ ಕೊಡ್ತವೆ ಅನ್ನೋ ಸೂಚನೆ. ಸ್ಟಾರ್ಟ್ಅಪ್ಗಳು ಒಳ್ಳೆ ದುಡ್ಡು ಮಾಡ್ತಿವೆ, ಬೆಲೆ ಸಿಗ್ತಿವೆ ಅಂತ.
ಆದರೆ ಇದರಲ್ಲೂ 5% ಡೌನ್ ಆಗಿದೆ. ಇನ್ನು ಸೆಕ್ಟರ್ ವೈಸ್ ನೋಡಿದಾಗಲೂ ಕೂಡ ಒಂದೊಂದು ಸೆಕ್ಟರ್ಗೂ ಹೊಡೆತ ಬಿದ್ದಿದೆ. ಎಂಟರ್ಪ್ರೈಸ್ ಅಪ್ಲಿಕೇಶನ್ಗಳ ಮೇಲಿನ ಹೂಡಿಕೆ 19% ಕುಸಿತ ಕಂಡಿದೆ. ಈ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಅಂದರೆ ಸಾಫ್ಟ್ವೇರ್ ಸಿಸ್ಟಮ್ಗಳು. ಈ ಸಾಫ್ಟ್ವೇರ್ಗಳನ್ನು ಬಿಸ್ನೆಸ್ ಅಥವಾ ಕಂಪನಿಗಳಲ್ಲಿ ಕಾಂಪ್ಲೆಕ್ಸ್ ಟಾಸ್ಕ್ಗಳನ್ನು ಮ್ಯಾನೇಜ್ ಮಾಡೋಕ್ಕೆ ಡಿಸೈನ್ ಮಾಡಲಾಗಿದೆ. ಉದಾಹರಣೆಗೆ ಮೈಕ್ರೋಸಾಫ್ಟ್ 365 ಇರ್ತಾವಲ್ಲ, ಇವುಗಳು ಕೂಡ ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್. ಈ ಮಾರ್ಕೆಟ್ ಮೇಲಿನ ಹೂಡಿಕೆ $1 ಬಿಲಿಯನ್ ನಿಂದ $830 ಮಿಲಿಯನ್ ಡೌನ್ ಆಗಿದೆ. ಹಾಗೆ ರಿಟೇಲ್ ಸೆಕ್ಟರ್ ಅಂದರೆ ಶಾಪಿಂಗ್ ರಿಲೇಟೆಡ್ ಸ್ಟಾರ್ಟ್ಅಪ್ಸ್ ಮೇಲಿನ ಹೂಡಿಕೆ ಕೂಡ 43% ಬಿದ್ದು ಹೋಗಿದೆ. 2024ರಲ್ಲಿ $1.3 ಬಿಲಿಯನ್ ಹೂಡಿಕೆ ಹರಿದು ಬಂದಿತ್ತು. ಈಗ ಬರೀ $730 ಮಿಲಿಯನ್ ಬಿದ್ದು ಹೋಗಿದೆ. ಇದರಲ್ಲಿ ಏಕೈಕ ಶೈನಿಂಗ್ ಸ್ಪಾಟ್ ಅಂದರೆ ಅದು ಫಿನ್ಟೆಕ್ಗಳ ಮೇಲಿನ ಹೂಡಿಕೆ. ಅದ್ರ ಮೇಲೆ ಮಾತ್ರ ಜಾಸ್ತಿ ಆಗಿದೆ. 2024ರಲ್ಲಿ $608 ಮಿಲಿಯನ್ ಹೂಡಿಕೆ ಇತ್ತು. ಈ ಸಲ ಅದು 38% ರೈಸ್ ಆಗಿ $841 ಮಿಲಿಯನ್ ತಲುಪಿದೆ. ಆದರೆ ಓವರ್ ಆಲ್ ಸ್ಟಾರ್ಟ್ಅಪ್ಗಳ ಮೇಲಿನ ಹೂಡಿಕೆ ತಗೊಂಡಾಗ ಬೆಂಗಳೂರಿಗೆ ಬರೋ ಹೂಡಿಕೆ 40% ಡ್ರಾಪ್ ಆಗಿದೆ. ಇದಕ್ಕೆ ಪ್ರತಿಯಾಗಿ ಮಹಾರಾಷ್ಟ್ರ ಹಾಗೂ ಇತರ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಿದೆ. ಬೆಂಗಳೂರಿಗೆ ಅವರು ಕಾಂಪಿಟೇಷನ್ ಕೊಡ್ತಿದ್ದಾರೆ, ನಾವು ಮೈ ಮರಿತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ 2025ರ ಮೊದಲ 9 ತಿಂಗಳಲ್ಲಿ $2 ಬಿಲಿಯನ್ ಹೂಡಿಕೆ ಪಡೆದಿದ್ದಾವೆ ಸ್ಟಾರ್ಟ್ಅಪ್ಗಳು, ಟೆಕ್ ಕಂಪನಿಗಳು. ಕಳೆದ ವರ್ಷ ಈ ಹೂಡಿಕೆ $1.8 ಬಿಲಿಯನ್ ಇತ್ತು. ಈ ವರ್ಷ ಜಾಸ್ತಿ ಆಗಿದೆ, 11% ರೈಸ್ ಆಗಿದೆ. ಅಲ್ಲಿ ನಮ್ಮಲ್ಲಿ 40% ಡೌನ್, ಅಲ್ಲಿ 11% ರೈಸ್. ಮಹಾರಾಷ್ಟ್ರ, ದಿಲ್ಲಿ ಆ ಕಡೆ ಹೂಡಿಕೆ ಜಾಸ್ತಿ ಆಗ್ತಿದೆ. ಈ ಹೂಡಿಕೆ ನಮ್ಮಲ್ಲಿ ಕಮ್ಮಿ ಆಗ್ತಿರೋದಕ್ಕೆ ವೆಂಚರ್ ಕ್ಯಾಪಿಟಲಿಸ್ಟ್ಗಳ ಸೆಂಟಿಮೆಂಟ್ ಕಾರಣ ಅಂತ ಹೇಳಲಾಗ್ತಿದೆ. ಇನ್ವೆಸ್ಟ್ಮೆಂಟ್ ಸೆಂಟಿಮೆಂಟ್ ಪಾಸಿಟಿವ್ ಇಲ್ಲದೆ ಇರೋದು. ವೆಂಚರ್ ಕ್ಯಾಪಿಟಲ್ ಅಂದರೆ VC ಅಂತ ಕೂಡ ಕರೀತಾರೆ. ಹೊಸ ಸ್ಟಾರ್ಟ್ಅಪ್ಗಳಿಗೆ ಬಂಡವಾಳ ಹಾಕ್ತಾರೆ ಇವರು, ಹೂಡಿಕೆ ಮಾಡಿ ಲಾಭ ಮಾಡ್ಕೊಳ್ತಾರೆ. ಇಲ್ಲಿ ಈ ಬಂಡವಾಳಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಕೋವಿಡ್ ಟೈಮ್ನಲ್ಲಿ ಎಡ್ಯುಟೆಕ್ ಮೇಲೆ ಅಥವಾ ಎಜುಕೇಷನ್ ಟೆಕ್ನಾಲಜಿ ಕ್ಷೇತ್ರದ ಕಂಪನಿಗಳ ಮೇಲೆ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಹಣವನ್ನು ಹಾಕಿದ್ರು. ಆಗ ಬೈಜೂಸ್ ಹಾಗೂ ಅನ್ ಅಕಾಡೆಮಿ ಅಂತ ಕಂಪನಿಗಳನ್ನು ಹಿಡಿಯೋರೇ ಇರಲಿಲ್ಲ. ಆದರೆ ಕೋವಿಡ್ ಬಳಿಕ ಈ ಎಡ್ಯುಟೆಕ್ ಕಂಪನಿಗಳ ಡಿಮಾಂಡ್ ಕಮ್ಮಿ ಆಗಿರೋದ್ರಿಂದಲೂ ಕೂಡ ಪರ್ಸೆಂಟೇಜ್ ಡೌನ್ ಆದಂಗೆ ನಮಗೆ ಕಾಣಿಸ್ತಿರೋ ಲೆಕ್ಕಾಚಾರ ಇದೆ. ಜೊತೆಗೆ ಹೂಡಿಕೆ ಮಾಡೋ ದೈತ್ಯ ಕಂಪನಿಗಳು ಪ್ರಾಫಿಟ್ ಹಾಗೂ ಎಫಿಷಿಯನ್ಸಿ ಇರೋ ಕಂಪನಿಗಳ ಮೇಲೆ ಜಾಸ್ತಿ ಹೂಡಿಕೆ ಮಾಡೋಕೆ ಶುರು ಮಾಡಿದ್ರು. ಉದಾಹರಣೆಗೆ ಗ್ರೋ ತಗೊಳ್ಳಿ. ಸೊ ಹೆಚ್ಚು ಲಾಭ ಕೊಡೋ ಕಂಪನಿಗಳಲ್ಲಿ ಅವರು ಹೆಚ್ಚು ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ಗಳಿಗೆ, ಹೊಸ ಸ್ಟಾರ್ಟ್ಅಪ್ಗಳಿಗೆ ತುಂಬ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ದುಡ್ಡು ಬೀಚೋಕೆ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇಲ್ಲ. ಅದರ ನಡುವೆ ನಮ್ಮಲ್ಲಿ ಪೊಲಿಟಿಕಲ್ ಸರ್ಕಸ್ ನಡೀತಾ ಇದೆ, ಕಾಮಿಡಿ ನಡೀತಾ ಇದೆ, ಜೋಕ್ ನಡೀತಾ ಇದೆ, ಬೀದಿ ನಾಟಕ ನಡೀತಾ ಇದೆ. ಅಡ್ಮಿನಿಸ್ಟ್ರೇಷನ್ ಮೇಲೆ ಫೋಕಸ್ ಕಾಣಿಸ್ತಿಲ್ಲ ಕಳೆದ ಕೆಲ ದಿನಗಳಿಂದ. ಜೊತೆಗೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲಿನ ಸ್ಪೆಂಡಿಂಗ್ ಕೂಡ ಕಮ್ಮಿ ಆಗಿದೆ. ಲಾಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಮೊದಲೇ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ. ಅದಾದ್ಮೇಲೆ ಸಿಕ್ಕಾಪಟ್ಟೆ ವಿವಾದ ಆಯಿತು. ಇಲ್ಲಿ ಫ್ಲಡ್ಡಿಂಗ್ ಆದಾಗ ನೀರು ನಿಂತ್ಕೊಳ್ಳುತ್ತೆ, ರಸ್ತೆಗಳಲ್ಲಿ ಗುಂಡಿ ಕೂಡ ಮುಚ್ತಾ ಇಲ್ಲ ಅಂಥೇಳಿ. ಈಗ ನೋಡಿದ್ರೆ ರಾಜ್ಯ ವ್ಯಾಪಿ, ಅದರಲ್ಲೂ ಕೂಡ ಗುಡ್ಡಗಾಡು ಪ್ರದೇಶ, ಕಾಡಿರೋ ಜಾಗಗಳಲ್ಲಂತೂ ರಸ್ತೆಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಯಾವಾಗ ಮುಚ್ಚುತ್ತೀರಿ ಅಂತ ಜನ ಕೇಳೋ ರೀತಿ ಆಗಿ ಹೋಗಿದೆ. ಹೀಗಾಗಿ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ದಿಲ್ಲಿ, ಕೊಚ್ಚಿ ಎಲ್ಲರೂ ಕಾಂಪೀಟ್ ಮಾಡ್ತಿರೋ ಟೈಮ್ನಲ್ಲಿ ಕಮ್ಯುನಿಸ್ಟರು ಕೂಡ ರೋಡ್ ಶೋ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಕೊಡಿ ಅಂತ ಕೇಳ್ತಿರೋ ಟೈಮ್ ಇದು ಕೇರಳದಲ್ಲಿ. ಹಾಗಿರ್ಬೇಕಾದ್ರೆ ನಾವು ಬೇಗ ಅಲರ್ಟ್ ಆಗಬೇಕು ಸ್ವಾಮಿ. ಕಾಂಪೀಟ್ ಮಾಡಬೇಕು, ನಾವು ಕಾಂಪೀಟ್ ಮಾಡಿ ಇನ್ವೆಸ್ಟ್ಮೆಂಟ್ ತಗೊಬರ್ಬೇಕು ಇಲ್ಲಿಗೆ. ಅವಾಗ ಸೂಟ್ ಹಾಕೊಂಡು ಫಾರಿನ್ ಟ್ರಿಪ್ ಮಾಡಿದ್ರೆ ಆಗೋದಿಲ್ಲ. ಅಧಿಕಾರಿಗಳು ಮತ್ತು ಮಿನಿಸ್ಟರ್ಗಳು ಪಾಲಿಸಿ ಮೇಕಿಂಗ್ ಅಲ್ಲಿ ಕಾಣಿಸ್ಬೇಕು, ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಹೂಡಿಕೆ ಮಾಡೋರಿಗೆ ರಾಜ್ಯವನ್ನು ಅಟ್ರಾಕ್ಟಿವ್ ಮಾಡಬೇಕು, ಇನ್ಸೆಂಟಿವ್ಸ್ ಕೊಡಬೇಕು. ಒಂದಾದ್ಮೇಲೆ ಒಂದು ಸ್ಕೀಮ್ ಅನೌನ್ಸ್ ಮಾಡಿ ಇಂಪ್ಲಿಮೆಂಟ್ ಯಾವುದು ಮಾಡಿಲ್ಲ ಅಂದರೆ ವೆರಿ ವೆರಿ ಡಿಫಿಕಲ್ಟ್. ಇದೇ ರೀತಿ ಹೂಡಿಕೆ ಕಮ್ಮಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿ ಎಲ್ಲ ಆಗುತ್ತೆ, ಜಾಬ್ ಕ್ರಿಯೇಟ್ ಹೆಂಗಾಗುತ್ತೆ, ಇರೋ ಜಾಬ್ ಕೂಡ ಲೇ ಆಫ್ ಆಗುತ್ತೆ ಅಷ್ಟೇ. ಆಮೇಲೆ ಆವಾಗ ಜನ ಬರ್ತಾರೆ ನಮ್ಮ ರಾಜಕಾರಣಿಗಳಿಗೆ ಕ್ವಶನ್ ಕೇಳೋಕ್ಕೆ. ಆ ರೀತಿ ಪರಿಸ್ಥಿತಿ ತಂದ್ಕೊಳ್ಬೇಡಿ. ಆದಷ್ಟು ಬೇಗ ಈ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ಯೋಚನೆ ಮಾಡಬೇಕು. ಆಂಧ್ರದಲ್ಲಿ ಗೂಗಲ್ ಹೋಯ್ತು ಅಂತ ಹೇಳಿದ ತಕ್ಷಣ ಅವರು ಅಷ್ಟು ಜಾಗ ಕೊಟ್ಟು, ಕರೆಂಟೆಲ್ಲ ಕೊಟ್ಟು, ಲಾಸ್ ಅದು. ಅಷ್ಟೆಲ್ಲ ಯಾರಿಗೆ ಕೊಡ್ತಾರೆ? ಫ್ರೀ ಜಾಗ, ಕರೆಂಟು, ದುಡ್ಡು ಗಿಡ್ಡೆಲ್ಲ ಯಾರಿಗೆ ಕೊಡ್ತಾರೆ ಕಂಪ್ನಿ ಬರೋಕ್ಕೆ? ಆಂಧ್ರ ಹೊಸ ರಾಜ್ಯ, ಅಲ್ಲಿಗೆ ಕ್ಯಾಪಿಟಲ್ಲೇ ಇಲ್ಲ, ಬೆಂಗಳೂರು ಥರದ ಸಿಟಿನೇ ಇಲ್ಲ, ಇದ್ದಿದ್ದು ಹೈದರಾಬಾದನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಅದೆಲ್ಲ ಕೊಡ್ತಿದ್ದಾರೆ. ಅಲ್ಲಿ ಏನೂ ಇಲ್ಲ, ಫ್ರಮ್ ಸ್ಕ್ರ್ಯಾಚ್ ಬಿಲ್ಡ್ ಮಾಡಬೇಕಲ್ಲ. ಹಾಗಾಗಿ ಅಟ್ರಾಕ್ಟಿವ್ ಆಗಿ ಮಾಡಬೇಕು, ಇಲ್ಲಿ ಬನ್ರಪ್ಪ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಕರೀತಿದ್ದಾರೆ ಅವರು. ಕರ್ನಾಟಕ ಅದೇ ರೀತಿ ಅಷ್ಟೆಲ್ಲ ಕೊಡಬೇಕು ಅಂತಿಲ್ಲ. ಇಲ್ಲಿ ಇಕೋ ಸಿಸ್ಟಮ್ ಆಲ್ರೆಡಿ ಇರೋದ್ರಿಂದ ನಾವು ಆ ಲೆವೆಲ್ಗೆಲ್ಲ ಕೊಡಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ತೆರಿಗೆ ಅಧಿಕಾರಿಗಳ ಹೆರಾಸ್ಮೆಂಟ್, GST ಅವ್ರದ್ದು ಕಮ್ಮಿ ಆಯಿತು ಅಂತ ಹೇಳಿದ್ರೆ, ಹಾಗೆ ಸರ್ಕಾರದ ಪಾಲಿಸಿ ಮೇಕಿಂಗ್ ಲೆವೆಲ್ನಲ್ಲೂ ಕೂಡ ಈ ವಿಚಾರದಲ್ಲಿ ಫೋಕಸ್ ಮಾಡಿದ್ರು ಅಂತ ಹೇಳಿದ್ರೆ ಆವಾಗ ನಾವು ಆ ಕಿರೀಟವನ್ನು ಉಳಿಸ್ಕೊಳ್ಬೋದು, ಇನ್ನಷ್ಟು ಬೆಳಿಬಹುದು. ಇಲ್ಲಾಂದರೆ ಬೇರೆಯವರು ಇದ್ದಾರೆ ಕಾಂಪೀಟ್ ಮಾಡೋಕ್ಕೆ, ಅಕ್ಕಪಕ್ಕದಲ್ಲಿ ಮೈ ಮರಿತಿದ್ದೀವಿ ನಾವು.
ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.